ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ನನ್ಗೆ ಹೇಳಿ ಚಿಲ್ಡ್ರನ್ಸ್, ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಕಿಂತ ಮೊದಲು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಇಂಪಾರ್ಟೆಂಟ್ ಯಾಕಿದೆ ಅಂತ ಹೇಳಿ. ನಿನ್ನೆ ಕ್ಲಾಸ್ ಅಲ್ಲಿ ಇವೆಲ್ಲ ಪಾಯಿಂಟ್ಸ್ ಹೇಳಿದ್ದೆ ನಾನು. ನೀವು ಅವೆಲ್ಲ ಡೈಲಿ ರಿಕಾಲ್ ಮಾಡ್ಕೊಂಡಿರ್ಬೇಕು. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿ ನೋಡೋಣ. ಝೀರೋಸ್ ಆಫ್ ಅ ಪಾಲಿನಾಮಿಯಲ್, ವೈ ಇಟ್ ಈಸ್ ಇಂಪಾರ್ಟೆಂಟ್? ಹೇಳಿ ನೋಡೋಣ, ಝೀರೋಸ್ ಆಫ್ ಪಾಲಿನಾಮಿಯಲ್ ಇಂಪಾರ್ಟೆಂಟ್ ಯಾಕಿದೆ? ಯಾಕಂದ್ರೆ ಝೀರೋ ಆಫ್ ಪಾಲಿನಾಮಿಯಲ್ ಯಾವ್ಯಾವ ಕೇಸಲ್ಲಿ ಹೆಲ್ಪ್ ಬೇಕಾಗ್ತೈತಿ ಅಂದ್ರೆ, ಫಸ್ಟ್ ನಿಮ್ಗೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ. ಆ ಪಾಲಿನಾಮಿಯಲ್ ನಾವು ಸಾಲ್ವ್ ಮಾಡ್ಬೇಕಾಗಿದೆ. ಅಂದ್ರೆ ಪಾಲಿನಾಮಿಯಲ್ ಇಕ್ವೇಶನ್ ಕೊಟ್ಟಿದ್ದೇನೆ, ಆ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾಗಿದೆ. ಆ ಕೇಸಲ್ಲಿ ಆ ಪಾಲಿನಾಮಿಯಲ್ ಇಕ್ವೇಶನ್ ನ ಯಾವ ತರ ಸಾಲ್ವ್ ಮಾಡ್ತೀರಾ? ಅಂದ್ರೆ ಆ ಪಾಲಿನಾಮಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅಲ್ಲಿ ನಮ್ಗೆ ಕಾನ್ಸೆಪ್ಟ್ ಬೇಕು, ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಅಂದ್ರೆ ಏನ್ ಮಾಡ್ತೀರಿ, ಆ ಇಕ್ವೇಶನ್ ನ ಈಕ್ವಲ್ಸ್ ಟು ಝೀರೋ ಅಂತ ತಗೋತೀರಿ. ಅಂದ್ರೆ ಇಕ್ವೇಶನ್ ಅಲ್ಲ, ಆ ಪೂರ್ತಿ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಏನಿರತ್ತೆ ಅಲ್ಲ, ಅದು ಈಕ್ವಲ್ಸ್ ಟು ಝೀರೋ ಅಂತಾನು ತಗೋತೀರಿ. ಆ ಕೇಸಲ್ಲಿನೂ ಬೇಕಾಗ್ತೈತಿ. ಪಾಲಿನಾಮಿಯಲ್ ಈಕ್ವಲ್ಸ್ ಟು ಝೀರೋ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ವೇರಿಯಬಲ್ ವ್ಯಾಲ್ಯೂ ಸಿಗತ್ತೆ. ಆ ವೇರಿಯಬಲ್ ವ್ಯಾಲ್ಯೂ ಏನಾಗಿರತ್ತೆ, ಝೀರೋ ಆಫ್ ಪಾಲಿನಾಮಿಯಲ್ ಆಗಿರತ್ತೆ. ಯಾಕಂದ್ರೆ ಆ ವೇರಿಯಬಲ್ ವ್ಯಾಲ್ಯೂ ನೀವು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಿರಲ್ಲ, ಆ ವ್ಯಾಲ್ಯೂ ಇಂದ ಆ ಹೋಲ್ ಪಾಲಿನಾಮಿಯಲ್ ಏನಾಗತ್ತೆ, ಈಕ್ವಲ್ಸ್ ಟು ಝೀರೋ. ಇದು ಫಸ್ಟ್ ಪಾಯಿಂಟ್. ಈ ಕೇಸಲ್ಲಿ ಹೆಲ್ಪ್ ಆಯ್ತು ಝೀರೋ ಆಫ್ ಪಾಲಿನಾಮಿಯಲ್. ಸೆಕೆಂಡ್ ಎಲ್ಲಿ ಅಂದ್ರೆ, ಇಕ್ವೇಶನ್ ಸಾಲ್ವ್ ಮಾಡುವಾಗ ನಾನು ಪಾಲಿನಾಮಿಯಲ್ ಇಕ್ವೇಶನ್ ಕೊಟ್ಟಾಗ ಅಲ್ಲಿ ನೀವು ವೇರಿಯಬಲ್ ವ್ಯಾಲ್ಯೂನೇ ಫೈಂಡ್ ಮಾಡ್ತಿರ್ತೀರಾ. ಆ ಇಕ್ವೇಶನ್ ಸಾಲ್ವ್ ಮಾಡುವಾಗನು ನಿಮ್ಗೆ ಝೀರೋ ಆಫ್ ಪಾಲಿನಾಮಿಯಲ್ ಬೇಕಾಗತ್ತೆ. ಅಂದ್ರೆ ಅಲ್ಲಿ ಇಂತ ವ್ಯಾಲ್ಯೂ ತಗೋತೀರಿ ದಟ್ ಈಕ್ವಲ್ಸ್ ಟು, ಒಂದ್ ವೇಳೆ ರೈಟ್ ಹ್ಯಾಂಡ್ ಸೈಡ್ ಝೀರೋ ಕೊಟ್ಟಿದ್ರೆ ದಟ್ ಈಕ್ವಲ್ಸ್ ಟು ಝೀರೋ ಆಗತ್ತೆ. ಒಂದ್ ವೇಳೆ ಝೀರೋ ಕೊಟ್ಟಿಲ್ಲ, ಬೇರೆ ಏನಾದ್ರೂ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ನೀವೇನ್ ಮಾಡ್ತೀರಿ, ಬೋತ್ ಎಕ್ಸ್ಪ್ರೆಷನ್ ಈಕ್ವಲ್ಸ್ ಟು, ಅಂದ್ರೆ ಬೋತ್ ಎಕ್ಸ್ಪ್ರೆಷನ್ ಈಕ್ವಲ್ ಆಗಿ ತೋರಿಸ್ತೀರಾ. ಅಂದ್ರೆ ಆ ಇಕ್ವೇಶನ್ ಸಾಲ್ವ್ ಮಾಡೋ ಕೇಸಲ್ಲಿ ನಮ್ಗೆ ಝೀರೋ ಆಫ್ ಪಾಲಿನಾಮಿಯಲ್ ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲಿ ಅಂದ್ರೆ, ಫ್ಯಾಕ್ಟರೈಸ್ ಮಾಡುವಾಗನು ಝೀರೋ ಆಫ್ ಪಾಲಿನಾಮಿಯಲ್ ಬೇಕು. ಅರ್ಥ ಆಯ್ತಾ? ಅಂದ್ರೆ ನೀವು ಇಲ್ಲಿ ಟೋಟಲಿ ಪಾಲಿನಾಮಿಯಲ್ ಅಲ್ಲಿ ಏನ್ ಮಾಡ್ತೀರಾ, ವ್ಯಾಲ್ಯೂಸ್ ನ, ವೇರಿಯಬಲ್ ವ್ಯಾಲ್ಯೂನ ಫೈಂಡ್ ಮಾಡ್ತಿರ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತಿರ್ತೀರಾ. ಫ್ಯಾಕ್ಟರೈಸ್ ಮಾಡೋಣ, ವೇರಿಯಬಲ್ ರೂಟ್ಸ್ ನೇ ತೆಗಿತೀರಿ ತಾನೆ, ವೇರಿಯಬಲ್ ವ್ಯಾಲ್ಯೂಸ್ ನೇ ತೆಗಿತೀರಲ್ವಾ? ರೈಟ್. ಅಂದ್ರೆ ಇಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂದ್ರೆ ಏನು, ರೂಟ್ಸ್ ಆಫ್ ಪಾಲಿನಾಮಿಯಲ್ ಅಂತ ಮೀನಿಂಗ್ ಕೊಡತ್ತೆ. ಝೀರೋಸ್ ಅಂದ್ರೆ ಇಲ್ಲಿ ಇನ್ನೊಂದು ವರ್ಡ್ ಬರುತ್ತೆ, ರೂಟ್ಸ್ ಆಫ್ ಪಾಲಿನಾಮಿಯಲ್. ಝೀರೋ ಅಂದ್ರೇನೆ ರೂಟ್ಸ್. ಯಾವ ರೂಟ್ಸ್ ತಗೊಳ್ಳೋಣ, ಆ ಪೂರ್ತಿ ಹೋಲ್ ಪಾಲಿನಾಮಿಯಲ್ ಝೀರೋ ಆಗತ್ತೆ ಅಂತ ನೋಡ್ಬೇಕು. ನೆಕ್ಸ್ಟ್ ಇನ್ನ ಒಂದು ಪಾಯಿಂಟ್ ಏನಂದ್ರೆ, ಈಗ ಒಂದು ಗ್ರಾಫ್ ಡ್ರಾ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಒರಿಜಿನ್ ಲೈನ್ಸ್ ನ ತಗೋತಿರ್ತೀರಿ, ಎರಡು ಕೋಆರ್ಡಿನೇಟ್ ಲೈನ್ ತಗೊಂಡಿರ್ತೀರಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಕೋಆರ್ಡಿನೇಟ್ ಆಕ್ಸಿಸ್ ನ ತಗೊಂಡಿರ್ತೀರಿ. ಯಾವುದು, ಎಕ್ಸ್ ಮತ್ತೆ ವೈ. ಒಂದು ಗ್ರಾಫ್ ನ ಡ್ರಾ ಮಾಡಿರ್ತೀರಾ ಅನ್ಕೊಳ್ಳಿ. ಸಪೋಸ್
ಈ ತರ ಗ್ರಾಫ್ ಡ್ರಾ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಈ ಗ್ರಾಫ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಎಕ್ಸ್ ಎಕ್ಸೆಸ್ ಮೇಲೆ ಅಲ್ಲ ಆ ಗ್ರಾಫ್ ಏನಾಗಿದೆ, ಲೈ ಆಗಿದೆ ಅಂದ್ರೆ ಮೀಟ್ ಆಗಿದೆ. ಇಲ್ಲಿ ಯಾವ ಪಾಯಿಂಟ್ ಗೆ ಅದು ಇಂಟರ್ಸೆಕ್ಟ್ ಆಗಿದೆ, ಯಾವ ಪಾಯಿಂಟ್ ಮೇಲೆ ಹಾಯ್ದು ಹೋಗಿದೆ, ಯಾವ ಪಾಯಿಂಟ್ ಗೆ ಮೀಟ್ ಆಗಿದೆ ಅದನ್ನ ಹೇಳೋದಿಕ್ಕೆ ನಮ್ಗೆ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಬೇಕು. ನೆಕ್ಸ್ಟ್ ಏನು, ಹೌ ಟು ಸಾಲ್ವ್ ಅ ಪಾಲಿನಾಮಿಯಲ್ ಇಕ್ವೇಶನ್. ಪಾಲಿನಾಮಿಯಲ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ರೂಟ್ಸ್ ಬೇಕು. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ರೂಟ್ಸ್. ಅಲ್ಲಿ ರೂಟ್ಸ್ ಬೇಕು ನಮ್ಗೆ. ಅವ್ರ ರೂಟ್ಸ್ ಹೆಲ್ಪ್ ಅಂದ್ರೆ ನೀವು ವೇರಿಯಬಲ್ ವ್ಯಾಲ್ಯೂ ಸಿಗತ್ತೆ. ಒಂದು ಪಾಲಿನಾಮಿಯಲ್ ಕೊಟ್ಟು ಇಕ್ವೇಶನ್ಸ್ ಕೊಟ್ರೆ ಕೆಲವೊಂದಿಷ್ಟು ಮೆಥಡ್ಸ್ ಹೆಲ್ಪ್ ಇಂದ ನೀವು ಸಾಲ್ವ್ ಮಾಡ್ತೀರಾ. ಅಲ್ಲಿ ನಿಮ್ಗೆ ವೇರಿಯಬಲ್ ವ್ಯಾಲ್ಯೂ ಸಿಕ್ಕಿರತ್ತೆ. ಅವೇ ವ್ಯಾಲ್ಯೂಸ್ಗೆ ಏನಂದಿದ್ದಾರೆ ಇಲ್ಲಿ, ಝೀರೋಸ್ ಆಫ್ ಪಾಲಿನಾಮಿಯಲ್. ಯಾಕಂದ್ರೆ ಅಲ್ಲಿ ನಿಮ್ಗೆ ರೂಟ್ ಸಿಗತ್ತೆ. ನೆಕ್ಸ್ಟ್ ಫ್ಯಾಕ್ಟರೈಸ್ ಮಾಡುವಾಗನು ಬೇಕು. ಪಾಲಿನಾಮಿಯಲ್ ನ ಫ್ಯಾಕ್ಟರೈಸ್ ಮಾಡುವಾಗನು ಈ ಕಾನ್ಸೆಪ್ಟ್ ಹೆಲ್ಪ್ ಆಗ್ತೈತಿ. ಒಂದ್ ವೇಳೆ ಇಕ್ವೇಶನ್ ನ ಬರೀ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ನೀವೇನ್ ಮಾಡ್ತೀರಿ, ಅದು ಸಾಲ್ವ್ ಮಾಡ್ಬೇಕಾದ್ರೆ ದಟ್ ಈಕ್ವಲ್ಸ್ ಟು 0 ಅಂತ ತಗೊಂಡಾಕ್ರೆ ಅಲ್ಲಿ ನಿಮ್ಗೆ ರೂಟ್ಸ್ ಸಿಗತ್ತೆ. ಅರ್ಥ ಆಯ್ತಲ್ಲ? ಒಂದು 0 ಅಂತಾನೆ ತಗೋತೀವಿ ಆ ಎಕ್ಸ್ಪ್ರೆಷನ್, ಇಲ್ಲ ಅವ್ರ ಗಿವನ್ ಏನಾದ್ರೂ ರೈಟ್ ಸೈಡ್ ಕೊಟ್ಟಿದ್ರೆ ನೀವು ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲ ಬೇರೆ ಮೆಥಡ್ಸ್ ಇಂದ ಸಾಲ್ವ್ ಮಾಡ್ತೀರಾ. ಆ ಎಲ್ಲ ಇಲ್ಲಿ ಇವೆಲ್ಲ ಮೇನ್ ಪಾಯಿಂಟ್ಸ್, ಇವು 4 ಪಾಯಿಂಟ್ಸ್ ಅಲ್ಲಿ ನಮ್ಗೆ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಬೇಕು. ಝೀರೋಸ್ ಅಂದ್ರೆ ರೂಟ್ಸ್ ಬೇಕು. ಇವು 4 ಪಾಯಿಂಟ್ ಅಲ್ಲಿನೂ ನಮ್ಗೆ ಬೇಕು. ಅರ್ಥ ಆಯ್ತಾ? ಅಂದ್ರೆ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ಒಂದು ಪಾಲಿನಾಮಿಯಲ್ ತಗೊಂಡಿರ್ತೀರಾ, ಆ ಪಾಲಿನಾಮಿಯಲ್ ಅಲ್ಲಿ ವೇರಿಯಬಲ್ ವ್ಯಾಲ್ಯೂ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಲ್ವಾ, ಆ ವೇರಿಯಬಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಹೋಲ್ ಪಾಲಿನಾಮಿಯಲ್ ಏನಾಗಿರ್ಬೇಕು, ದ್ಯಾಟ್ ಈಕ್ವಲ್ಸ್ ಟು 0. ಆ ಕೇಸಲ್ಲಿ ನಾವು ಝೀರೋ ಆಫ್ ಪಾಲಿನಾಮಿಯಲ್ ತಗೋತೀವಿ. ತಿಳಿತು? ಮತ್ತೆ ಇವಷ್ಟು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ನೋಡೋಣ. ಇವು ಪಾಯಿಂಟ್ಸ್ ಫಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೇನೆ. ಏನಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ಎಕ್ಸಾಂಪಲ್ಸ್ ತಗೊಂಡು ಹೇಳ್ತೀನಿ ಕೇಳಿ. ಇಲ್ಲಿ ಏನು, p of x equals to x minus 3 ಅಂತ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಇದು ಝೀರೋ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ನಾವಿಲ್ಲೇನ್ ಮಾಡ್ಬೇಕು, ನಾವು ಏನ್ ಶೋ ಮಾಡ್ಬೇಕು, ಝೀರೋ ಆಫ್ ಅ ಪಾಲಿನಾಮಿಯಲ್ ಹೆಲ್ಪ್ ಇಂದ ಇದನ್ನ ಸಾಲ್ವ್ ಮಾಡ್ಬೋದು. ಹೇಗೆ ಅಂದ್ರೆ ಝೀರೋ ಆಫ್ ಅ ಪಾಲಿನಾಮಿಯಲ್ ಪಾಯಿಂಟ್ ಇದೆ, ಏನು, p of k ಈಕ್ವಲ್ಸ್ ಟು 0 ಅಂತ ಇದೆ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದೀವಿ, k ಈಕ್ವಲ್ಸ್ ಟು x ಅಂತ ತಗೊಂಡಿವಿ. ಹೌದು ತಾನೆ? ಇಲ್ಲಿ p of k ಅಂದ್ರೆ x ಇದ್ದಲ್ಲಿ k ಬಂದಿದೆ. ಫಸ್ಟ್ ಏನ್ ಮಾಡ್ತೀವಿ, ಈ ಪೂರ್ತಿ ಎಂಟೈರ್ ಪಾಲಿನಾಮಿಯಲ್ ನ ನಾವ್ ಏನಂತ ತಗೋತೀವಿ, p of k ಅಂತ ತಗೋತೀವಿ. x ಇದ್ದಲ್ಲಿ k ಅಂತ ಹಾಕ್ತಿವಿ, -3. ದಿಸ್ ಈಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅಂದ್ರೆ ಇಲ್ಲಿ ಇದೊಂದು ಪಾಲಿನಾಮಿಯಲ್ ಇದೆ, k - 3 ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ಕೋತೀವಿ. 0 ಅಂತ ತಗೊಂಡು k ವ್ಯಾಲ್ಯೂ 3 ರೈಟ್ ಸೈಡ್ ಕಳ್ಸಿದ್ರೆ ಏನಾಗತ್ತೆ, 3. ಸೈನ್ ಪಾಸಿಟಿವ್ ಇದ್ದಿದ್ದು ಈ ಕಡೆ, ನೆಗೆಟಿವ್ ಇದ್ದಿದ್ದು ಈ ಕಡೆ ಬಂದ್ರೆ ಪಾಸಿಟಿವ್ ಆಗ್ತೈತಿ. ಸೊ ಇಲ್ಲಿ k ವ್ಯಾಲ್ಯೂ ಸಿಕ್ತು. k ವ್ಯಾಲ್ಯೂ ಏನಾಗಿರತ್ತೆ, ಇದು ಝೀರೋ ಆಫ್ ಅ ಪಾಲಿನಾಮಿಯಲ್. ಅಂದ್ರೆ ಈ 3 ಪಾಯಿಂಟ್ಗೆ ಈ ಪಾಲಿನಾಮಿಯಲ್ ಏನಾಗಿರತ್ತೆ, 0. ಅಂದ್ರೆ ನೀವು ಅಲ್ಲಿ 3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಕ್ರ ಅಲ್ಲಿ ಹೋಲ್ ಪಾಲಿನಾಮಿಯಲ್ ಏನಾಗ್ತೈತಿ, 0.
ಏನು ಹೋಲ್ ಪಾಲಿನಾಮಿಯಲ್ 0 ಆಗ್ತೈತಿ. ಅರ್ಥ ಆಯ್ತಾ? ಓಕೆ, ಅಂದ್ರೆ ಇಲ್ಲಿ 3 is the 0 of a polynomial. ತಿಳಿಯಿತು? ಓಕೆ, ಇನ್ನ ಒಂದು ಫ್ಯಾಕ್ಟರೈಸ್ ಮಾಡುವಾಗ ಹೇಗೆ? ಫ್ಯಾಕ್ಟರೈಸ್ ಆಮೇಲೆ ನೋಡೋಣ. ಇಕ್ವೇಶನ್ ಸಾಲ್ವ್ ಮಾಡುವಾಗ ಹೇಗೆ ಬೇಕಾಗತ್ತೆ ನೋಡೋಣ. ಫಸ್ಟ್ ಒಂದು ಇಕ್ವೇಶನ್ ತಗೊಳ್ಳಿ. x² - 5x + 6 ಇದೊಂದು ಇಕ್ವೇಶನ್ ಇದೆ. ಇದು ಇಕ್ವೇಶನ್ ಇನ್ನ ಆಗಿಲ್ಲ. ಇಲ್ಲಿ = 0 ಅಂತ ತಗೊಳ್ಳೋಣ. ಇಕ್ವೇಶನ್ ಆಯ್ತು. ಅಂದ್ರೆ ದಿಸ್ ಇಸ್ ಅ ಪಾಲಿನಾಮಿಯಲ್ ದಟ್ = 0. ಈ ತರ ಒಂದು ಇಕ್ವೇಶನ್ ಇದೆ. ಈ ತರ ಇಕ್ವೇಶನ್ಸ್ ಕೊಟ್ಟಾಕ್ರೆ ನಾವು ಸಾಲ್ವ್ ಮಾಡ್ಬೋದು. ಹೇಗೆ ಅಂದ್ರೆ ಇದನ್ನ ನಾವು ಸಾಲ್ವ್ ಮಾಡೋದಿಕ್ಕೆ ಒಂದು ಮೆಥಡ್ ಇದೆ. ನಾನು ಹೇಳಿದ್ದೆ ಈ ತರ ನಾವು 3 ತರ ಫ್ಯಾಕ್ಟರೈಸ್ ಮಾಡ್ಕೋಬೇಕಂತ ಹೇಳಿದ್ದೆ. ಏನು? 6 ಇಲ್ಲಿ ಕೊಡ್ಬೇಕು, ಇಲ್ಲಿ ಇಂತ ವ್ಯಾಲ್ಯೂಸ್ ತಗೊಂಡಿರ್ಬೇಕು, ಮಲ್ಟಿಪ್ಲೈ ಮಾಡಿದಾಕ್ರ 6 ಬರ್ಬೇಕು, ದೆನ್ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದಾಕ್ರ ಏನಾಗಿರ್ಬೇಕು? -5 ವ್ಯಾಲ್ಯೂ ಬಂದಿರ್ಬೇಕು. ಅಂದ್ರೆ ಇಲ್ಲಿ ಯಾವ ವ್ಯಾಲ್ಯೂ ತಗೋತೀರಾ? 3 2s 6. ಹೌದು, 3 2s 6 ಅಂದ್ರೆ 2 × 3 ಅಂತ ತಗೊಂಡ್ರಿ. 2 × 3 ದಟ್ ಈಸ್ 6. ಇಲ್ಲಿ ಆಡ್ ಮಾಡಿದ್ರೆ 5 ಬಂತು. ಹೌದು, ಆದ್ರೆ ನಮ್ಗೆ ಇಲ್ಲಿ -5 ಬೇಕು. ಅಂದ್ರೆ ಏನ್ ಮಾಡ್ತೀವಿ? ಬೋತ್ ಸೈಡ್ ಮೈನಸ್ ತಗೋತೀವಿ. ಒಂದೇ ಸೈಡ್ ಇಲ್ಲಿ ಮೈನಸ್ ತಗೊಳ್ಳೋದಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರಾಡಕ್ಟ್ ಏನಿದೆ ಪಾಸಿಟಿವ್ ಅಲ್ಲಿ ಇದೆ. ಪ್ರಾಡಕ್ಟ್ ನಮ್ಗೆ ಪಾಸಿಟಿವ್ ಅಲ್ಲಿ ಇದೆ, ಅದಕ್ಕಾಗಿ ನಾವು ಬೋತ್ ನೆಗೆಟಿವ್ ತಗೊಂಡಿದ್ವಿ. ಇವೆರಡು ನೆಗೆಟಿವ್ ಪ್ರಾಡಕ್ಟ್ ಮಾಡಿದಾಕ್ರ ಅಗೇನ್ ಪಾಸಿಟಿವ್ ಸಿಗುತ್ತೆ. ಆಡ್ ಮಾಡಿದಾಕ್ರೆ ಅಂದ್ರೆ ಸೇಮ್ ಸೈನ್ ನಂಬರ್ ಆಡ್ ಮಾಡ್ಬೇಕು, -5 ಸಿಗತ್ತೆ. ಇದು ಏನಾಯ್ತು? -5. ಸೊ ನಾವೇನ್ ಮಾಡ್ಬೇಕಿಲ್ಲಿ? ಇವು 2 ಪಾಯಿಂಟ್ಸ್ ಸಿಕ್ಕು. ಇವೆರಡು ಪಾಯಿಂಟ್ ಸಿಕ್ಕು. ನಾವೇನ್ ಮಾಡ್ಬೇಕು? ಜಸ್ಟ್ x² ಆಸ್ ಇಟ್ ಈಸ್ ಇಡ್ಬೇಕು. -5x ಅನ್ನ ಇಲ್ಲಿ x ಇದೆ, ಇಲ್ಲಿ x ಕೊಡ್ಬೋದು, ಇಲ್ಲಿ x ಕೊಡ್ಬೋದು. ಇದು x × x² ಆಗತ್ತೆ. x² ಅಂದ್ರೆ ದಿಸ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿರೋದು ಇಲ್ಲಿ ಬರುತ್ತೆ. ಅಂದ್ರೆ ಇದು ಮಲ್ಟಿಪ್ಲೈ ಮಾಡಿರೋದು ಇಲ್ಲಿ, ದೆನ್ ಇಲ್ಲಿ ಇಂತ ವ್ಯಾಲ್ಯೂ ಚೂಸ್ ಮಾಡಿರ್ಬೇಕು. ಇವೆರಡು ಏನಾಗಿರ್ಬೇಕು? ಮಿಡಲ್ ವ್ಯಾಲ್ಯೂವಿಗೆ ಈಕ್ವಲ್ ಬಂದಿರ್ಬೇಕು, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದಾಕ್ರ. ಆ ತರ ವ್ಯಾಲ್ಯೂಸ್ ನ ನೀವು ಚೂಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ರೂಟ್ಸ್ ತೆಗಿಬೇಕು. ಅಂದ್ರೆ ರೂಟ್ಸ್ ಅಂದ್ರೆ ಇಲ್ಲಿ ವ್ಯಾಲ್ಯೂಸ್ ನ ನಾವು ತೆಗಿಬೇಕು. 5 ನ ನಾವು 2x - 3x ಅಂತ ಬರಿಬಹುದು. -5x ಅನ್ನ 2x - 3x ಅಂತ ಬರಿಬಹುದು. -2x - 3x ಅಂತ ಬರಿಬಹುದು. 6 ಅನ್ನ ನಾವು 2 × 3 ಅಂತ ಬರಿಬಹುದು ತಾನೆ. ನೆಕ್ಸ್ಟ್ ಏನು? x. ಇದ್ರಲ್ಲಿ x ಹೊರಗಡೆ ತೆಗೀರಿ, x - 2 ಉಳಿತು. ಇದ್ರಲ್ಲಿ ಏನ್ ಮಾಡ್ಬೇಕು? -3 ನ ಹೊರಗಡೆ ತೆಗೀರಿ, ಅಂದ್ರೆ ಉಳಿತೇನು? x - 2. ಅಂದ್ರೆ ಸೇಮ್ ಇಲ್ಲಿ ಕಾಮನ್ ಏನ್ ಬಂತು? x - 2 ಮತ್ತೆ x - 3 ಇಲ್ಲಿ ಬ್ರಾಕೆಟ್ ಅಲ್ಲಿ ಉಳಿತು. ಇದು ಕಾಮನ್ ತೆಗೆದ್ರೆ x - 3 ಅಲ್ಲಿ ಉಳಿತು. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು? ದಿಸ್ ಈಸ್ ಈಕ್ವಲ್ಸ್ ಟು 0, ದಿಸ್ ಈಸ್ ಈಕ್ವಲ್ಸ್ ಟು 0, ದಿಸ್ ಈಸ್ ಈಕ್ವಲ್ಸ್ ಟು 0. ಯಾಕಂದ್ರೆ ರೈಟ್ ಸೈಡ್ ಸಾಲ್ವ್ ಮಾಡ್ತಾ ಹೋಗಿ ನಾವು ರೂಟ್ಸ್ ನ ತೆಗಿಬೇಕು. ರೂಟ್ಸ್ ಅಂದ್ರೇನೆ ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಫೈಂಡ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಹೇಳಿ, 0 ಆಫ್ ಪಾಲಿನಾಮಿಯಲ್ ಯಾವ್ದಾಗತ್ತೆ? 2
ಅಂಡ್ ಎಕ್ಸ್ ಈಕ್ವಲ್ಸ್ ಟು 3. ಏನ್ ಮಾಡ್ಬೇಕು? ಎಕ್ಸ್ ಮೈನಸ್ 2 ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒನ್ ಟೈಮ್ ಎಕ್ಸ್ ಮೈನಸ್ 2 ನ ಈಕ್ವಲ್ಸ್ ಟು 0 ಅಂತ ತಗೋಬೇಕು. ಇನ್ನೊಂದ್ ಟೈಮ್ ಏನ್ ಮಾಡ್ಬೇಕು? ಎಕ್ಸ್ ಮೈನಸ್ 3 ನ ನಾವು ಈಕ್ವಲ್ಸ್ ಟು 0 ಅಂತ ತಗೋಬೇಕು. ಅರ್ಥ ಆಯ್ತಾ? ಓಕೆ. ಎಕ್ಸ್ ಈಕ್ವಲ್ಸ್ ಟು 2, ಎಕ್ಸ್ ಈಕ್ವಲ್ಸ್ ಟು 3 ವ್ಯಾಲ್ಯೂ ಸಿಗತ್ತೆ. ಅಂದ್ರೆ ಇದು 2 ರೈಟ್ ಸೈಡ್ ಕಳ್ಸಿದ್ರೆ ಎಕ್ಸ್ ಈಕ್ವಲ್ಸ್ ಟು 2 ಆಗ್ತೈತಿ. ಇಲ್ಲಿ ನೆಗೆಟಿವ್ ಇದೆ, ಈ ಕಡೆ ಬಂದ್ರೆ ಪಾಸಿಟಿವ್ ಸೈನ್ ಆಗತ್ತೆ. ನೆಗೆಟಿವ್ ಇರೋದು ಈ ಕಡೆ ಬಂದ್ರೆ ಪಾಸಿಟಿವ್, ಇಲ್ಲಿ ಇರೋದು ಈ ಕಡೆ ತಗೊಂಡ್ರೆ ಪಾಸಿಟಿವ್. ಸೊ ಎಕ್ಸ್ ಈಕ್ವಲ್ಸ್ ಟು 2 ಅಂಡ್ ಎಕ್ಸ್ ಈಕ್ವಲ್ಸ್ ಟು 3. ದೀಸ್ ಟೂ ವ್ಯಾಲ್ಯೂಸ್ ಆರ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಅಂದ್ರೆ ಇವೆರಡು ಏನು ರೂಟ್ಸ್ ಅದಾವು. ಇದನ್ನ ನಾವೇನು ಅನ್ಬೋದು? ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಅಂದ್ರೆ ಇವೆರಡು ವ್ಯಾಲ್ಯೂನ ನಾವು ಈ ಪಾಲಿನಾಮಿಯಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಹೋಲ್ ಎಂಟೈರ್ ಪಾಲಿನಾಮಿಯಲ್ ದಟ್ ಈಕ್ವಲ್ಸ್ ಟು 0. ಇದು ನೆಕ್ಸ್ಟ್ ಅಲ್ಲಿ ಇಕ್ವೇಶನ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಎದ್ರಲ್ಲಿ ಅಂದ್ರೆ ಫ್ಯಾಕ್ಟರೈಸ್ ಮಾಡುವಾಗ. ಫ್ಯಾಕ್ಟರೈಸ್ ಅಂದ್ರೆ ಹೇಗೆ? ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಸೈಡ್ ಆಗ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಫ್ಯಾಕ್ಟರೈಸ್ ಆಮೇಲೆ ನಾನು ನೆಕ್ಸ್ಟ್ ಏನ್ ಪಾಯಿಂಟ್ ಹೇಳಿದೆ? ಗ್ರಾಫ್ ಯಾವ ಪಾಯಿಂಟಿಗೆ ಮೀಟ್ ಆಗಿದೆ ಅಂತ ಹೇಳ್ಬೇಕು. ಆ ಕೇಸಲ್ಲಿನು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಯೂಸ್ ಆಗತ್ತೆ ಅಂತ ಹೇಳಿದ್ದೆ. ಅಂದ್ರೆ ಒಂದು y ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3 ಅಂತಾನೆ ತಗೊಳ್ಳಿ. ಇದೇ ಪಾಲಿನಾಮಿಯಲ್ ಅಂತ, ಇದೊಂದು ಪಾಲಿನಾಮಿಯಲ್ ತಗೊಳ್ಳಿ. y ಅಂತ ಯಾಕೆ ಬರ್ದಿನಿ ಅಂದ್ರೆ y ಬದ್ಲಿ ನಾವೇನ್ ಮಾಡೋಣ? ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಅಂದ್ರೆ y ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್. ಅಂದ್ರೆ ದಿಸ್ ಈಸ್ ಅ ಇನ್ಪುಟ್. ಅಂದ್ರೆ ನೀವು ಎಕ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ನಿಮ್ಗೆ ಒಂದು ರಿಸಲ್ಟ್ ಸಿಗತ್ತೆ. ಅದನ್ನ y ಅಂತ ತಗೋತೀವಿ ನಾವು. ಏನ್ y ಬದ್ಲಿ ಪಿ ಆಫ್ ಎಕ್ಸ್ ನೇ ತಗೊಳ್ಳೋಣ. ಬೇಡ ಅಂದ್ರೆ ನೀವು y ನು ತಗೋಬಹುದು. ಇದೊಂದು y ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3 ಅನ್ನೋದು ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ನೀವು ಇದರದ್ದು ಗ್ರಾಫ್ ಡ್ರಾ ಮಾಡ್ಬೇಕು. ಫಸ್ಟ್ ಏನು, ನೀವಿಲ್ಲಿ ಗ್ರಾಫ್ ಡ್ರಾ ಮಾಡ್ಬೇಕಂದ್ರೆ ನಿಮ್ಗೆ ಫಸ್ಟ್ ಗ್ರಾಫ್ ಡ್ರಾ ಮಾಡೋದಿಕ್ಕೆ ಒಂದು ಪಾಯಿಂಟ್ ಬೇಕು. ಯಾವ ಪಾಯಿಂಟ್ ಅಲ್ಲಿ ಲೈನ್ ಮೀಟ್ ಆಗಿದೆ ಅಂತ ಗೊತ್ತಾಗ್ಬೇಕು. ಅಂದ್ರೆ ಅಲ್ಲಿ ಪಾಯಿಂಟ್ ಬೇಕು ನಮ್ಗೆ. ಅಂದ್ರೆ ಏನು, ಎಕ್ಸ್ ವ್ಯಾಲ್ಯೂ ಎಕ್ಸ್ ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಲೈ ಆಗಿದೆ ಅಂತ ನಾವು ಹೇಳ್ಬೇಕು. ಅಂದ್ರೆ ಬನ್ನಿ, ಇಲ್ಲಿ ಪಾಯಿಂಟ್ಸ್ ತಗೊಳ್ಳಿ, ಈ ತರ ಬಾಕ್ಸ್ ಹಾಕಿ ಏನ್ ಮಾಡೋಣ? ಇಲ್ಲಿ ಎಕ್ಸ್ ತಗೊಳ್ಳೋಣ, ಇಲ್ಲಿ y ತಗೊಳ್ಳೋಣ. ನಾವು ಎಕ್ಸ್ 0 ತಗೊಂಡಾಕ್ರ y ಏನಾಗತ್ತೆ? y ಈಕ್ವಲ್ಸ್ ಟು ಎಕ್ಸ್ 0 ಆದ್ರೆ -3. ಅಂದ್ರೆ y ಈಕ್ವಲ್ಸ್ ಟು -3. ಹೌದು ತಾನೆ? ದೆನ್ y ನ 0 ತಗೊಳ್ಳಿ. y 0 ತಗೊಂಡ್ರೆ ಎಕ್ಸ್ ಏನಾಗತ್ತೆ? ಎಕ್ಸ್ ಈಕ್ವಲ್ಸ್ ಟು 3 ಅಂತ ಆಗತ್ತೆ. ಹೌದು, 3. ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಇದು ಇಂಟರ್ಸೆಕ್ಟ್ ಆಗತ್ತೆ ಅಂತ ನೋಡೋಣ. ಎಕ್ಸ್ ಆಕ್ಸಿಸ್ ಗೆ ಇಂಟರ್ಸೆಕ್ಟ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ಸೆಂಟರ್ 0 ತಗೊಳ್ಳಿ. ನೀವು ಎಕ್ಸ್ 0 ತಗೊಂಡಾಕ್ರ y ಏನಾಗಿದೆ? -3. ಎಕ್ಸ್ 0. ದಿಸ್ ಇಸ್ ಎಕ್ಸ್, ದಿಸ್ ಇಸ್ y. ಇದು ಎಕ್ಸ್ ಡ್ಯಾಶ್, y ಡ್ಯಾಶ್. ಹೌದು ತಾನೆ? ಎಕ್ಸ್ 0 ತಗೊಂಡಾಕ್ರ ಇಲ್ಲೇನ್ ಮಾಡೋಣ? 1 2 3. 1 2 3. -1 -2 -3. 1 2 3.
ಹಾ, ಏನ್ ಮಾಡೋಣ ಇಲ್ಲಿ, ಎಕ್ಸ್ 0 ತಗೊಂಡಾಕ್ರ y ಏನಾಗಿದೆ -3 ಅಂದ್ರೆ 1 ಪಾಯಿಂಟ್ ಇಲ್ಲಿ ಐತಿ. ಅವ್ರೇನ್ ಕೇಳಿದ್ದಾರೆ, ಎಕ್ಸ್ ಆಕ್ಸೆಸ್ ಗೆ ಮೀಟ್ ಆಗಿರೋ ಪಾಯಿಂಟ್ ಹೇಳ್ಬೇಕು. ಎಕ್ಸ್ ಆಕ್ಸೆಸ್ ಅಲ್ಲಿ ಮೀಟ್ ಆಗಿರೋ ಪಾಯಿಂಟ್ ಹೇಳ್ಬೇಕಾದ್ರೆ ನಾವು ಝೀರೋಸ್ ಆಫ್ ಅ ಪಾಲಿನೋಮಿಯಲ್ ತಗೋತೀವಿ ಅಂತ ಹೇಳಿದ್ವಿ. ಅಂದ್ರೆ ದಿಸ್ 3 ಈಸ್ ಅ ಝೀರೋ ಆಫ್ ಅ ಪಾಲಿನೋಮಿಯಲ್. ಅಂದ್ರೆ ಎಕ್ಸ್ ವ್ಯಾಲ್ಯೂ 3 ತಗೊಂಡಾಕ್ರ ಏನಾಗಿರತ್ತೆ, ಆ ಹೋಲ್ ಪಾಲಿನೋಮಿಯಲ್ ಏನಾಗತ್ತೆ, 0. ದಿಸ್ y ಈಸ್ ಅ p of x. p of x becomes 0 when ಯಾವಾಗ x equals to 3. x ಅನ್ನ ನಾವು 3 ತಗೊಂಡಾಕ್ರ p of x ಏನಾಗ್ತೈತಿ, 0. ಅಂದ್ರೆ ಇಲ್ಲಿ ಒಂದು ಗ್ರಾಫ್ ಬಂದಿದೆ. ಈ ಗ್ರಾಫ್ ಈ ತರ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಗ್ರಾಫ್ ಅವ್ರೇನ್ ಥರ್ಡ್ ಪಾಯಿಂಟ್ ಯಾವ್ದಂದ್ರೆ, ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿ ಲೈ ಆಗಿದೆ ಅಂದ್ರೆ ಮೀಟ್, ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ ಅಂತ ಹೇಳಬೇಕಾದ್ರೆ ನಾವು ಝೀರೋಸ್ ಆಫ್ ಅ ಪಾಲಿನೋಮಿಯಲ್ ತಗೋತೀವಿ. ಅಂದ್ರೆ ದಿಸ್ y is a p of x. p of x equals to x minus 3. When we substitute x as a 3, whole polynomial becomes 0. ಅರ್ಥ ಆಯ್ತಾ? ಅವಾಗ ದಿಸ್ 3 ಪಾಯಿಂಟ್, ಈ ಪಾಯಿಂಟಿಗೆ ನಾವೇನ್ ಅನ್ಬೋದು, ಝೀರೋ ಆಫ್ ಅ ಪಾಲಿನೋಮಿಯಲ್. ಅಂದ್ರೆ ಈ ಪಾಯಿಂಟ್ ಅಲ್ಲಿನೇ ಎಂಟೈರ್ ಪಾಲಿನೋಮಿಯಲ್ ಏನಾಗ್ತೈತಿ, 0. ಈ 3 ಅನ್ನೋ ಪಾಯಿಂಟ್ ಅಲ್ಲಿ ಎಂಟೈರ್ ಪಾಲಿನೋಮಿಯಲ್ ಏನಾಗ್ತೈತಿ, 0. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯಾಕ್ಟರೈಸ್ ಅಲ್ಲಿ ಹೇಗೆ, ನೆಕ್ಸ್ಟ್ ಪಾಯಿಂಟ್ ಫ್ಯಾಕ್ಟರೈಸ್. ಹಾ, ನೆಕ್ಸ್ಟ್ ಎಲ್ಲಿ ಹೇಳಿದ್ದೆ, ಝೀರೋಸ್ ಆಫ್ ಪಾಲಿನೋಮಿಯಲ್ ಯೂಸ್ ಆಗೋದು ಫ್ಯಾಕ್ಟರೈಸ್ ಪಾಲಿನೋಮಿಯಲ್. ಅಂದ್ರೆ ಪಾಲಿನೋಮಿಯಲ್ ನ ನಾವು ಫ್ಯಾಕ್ಟರೈಸ್ ಮಾಡುವಾಗ, ಫ್ಯಾಕ್ಟರೈಸ್, ಹೌ ಟು ಫ್ಯಾಕ್ಟರೈಸ್ ಅ ಪಾಲಿನೋಮಿಯಲ್, ಆ ಪಾಯಿಂಟ್ ಅಲ್ಲಿ ಯೂಸ್ ಆಗತ್ತೆ ಅಂತ ಹೇಳಿದೆ. ಇದೊಂದು ಪಾಲಿನೋಮಿಯಲ್ ಎಕ್ಸಾಂಪಲ್ ತಗೊಳ್ಳಿ. ಏನಂದ್ರೆ ಇದನ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಈ ತರ ಸಾಲ್ವ್ ಆದ್ರೆ ಇದ್ರದ್ದು 2 ರೂಟ್ಸ್ ತಕೋತೀವಿ. ಆ ತರ ಆ ಮೆಥಡ್ ಇನ್ನೊಂದು ಒಂದು ಫಾರ್ಮುಲಾ ಇದೆ. ಆ ಮೆಥಡ್ ಇಂದಾನು ನಾವು ರೂಟ್ಸ್ ನ ತಗೋತೀವಿ. ಹೌದು, ಅದ್ರಲ್ಲಿ ನಮ್ಗೆ ಒಂದು ರಿಯಲ್ ಆಗಿನೂ ಸಿಗ್ಬಹುದು ಬಂದಿರೋ ಎಕ್ಸ್ ವ್ಯಾಲ್ಯೂ, ಒಂದು ಇಮ್ಯಾಜಿನರಿ ಆಗಿನೂ ಸಿಗ್ಬಹುದು. ಇಮ್ಯಾಜಿನರಿ ಅಂದ್ರೇನೆ ಕಾಂಪ್ಲೆಕ್ಸ್ ನಂಬರ್ಸ್, ರಿಯಲ್ ಅಂದ್ರೆ ನಂಬರ್ಸ್ ಇರೋದು. ಇಮ್ಯಾಜಿನರಿ ಅಂದ್ರೆ ಯಾವ ತರ ಅಂದ್ರೆ, ರೂಟ್ ಒಳಗಡೆ ನೆಗೆಟಿವ್ ನಂಬರ್ಸ್ ಬಂದ್ರೆ ಅದನ್ನ ನಾವು ಇನ್ ಜನರಲ್ ಆಗಿ ಇಮ್ಯಾಜಿನರಿ ನಂಬರ್ಸ್ ಅಂತ ಅಂತೀವಿ. ಇಮ್ಯಾಜಿನರಿ ನಂಬರ್ಸ್ ಗೆ ಏನಂದಿದ್ದಾರೆ, ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಹಾ, ಇಲ್ಲಿ ನಾವು ಬರೀ ರಿಯಲ್ ನಂಬರ್ಸ್ ಅಷ್ಟೇ ನೋಡ್ತಿದ್ದೇವೆ. ಅಂದ್ರೆ ರೂಟ್ಸ್ ಇಲ್ಲಿ ರಿಯಲ್ ಆಗಿ ಬಂದಿರೋದು ಅಷ್ಟೇ ನೋಡೋಣ. ಇದು ಫ್ಯಾಕ್ಟರೈಸ್ ಮಾಡಿ ನಾವು ಇದನ್ನ ಹೇಗೆ ಬರಿಬಹುದು, ಎಕ್ಸ್ ಸ್ಕ್ವೇರ್ 5x ನ ನಾವು 2x ಮೈನಸ್ 2x ಮೈನಸ್ 3x ಅಂತ ಬರಿಬಹುದು. ನೆಕ್ಸ್ಟ್ ಏನು, 2 ಇಂಟು 3 ಅಂತ ಬರಿಬಹುದು 6 ಗೆ. ಹೌದು ತಾನೆ? ಇದ್ರಲ್ಲಿ ಕಾಮನ್ ತೆಗೀರಿ, ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಬರುತ್ತೆ. ಇಲ್ಲಿ -3 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2. ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ 2 ಮತ್ತೆ ಎಕ್ಸ್ ಮೈನಸ್ 3. ಏನು, ಎಕ್ಸ್ ಮೈನಸ್ 2 ಮತ್ತೆ ಎಕ್ಸ್ ಮೈನಸ್ 3 ಇವೆರಡು ಫ್ಯಾಕ್ಟರೈಸ್. ಇಲ್ಲಿ ಈ ತರ ಫಾರ್ಮ್ ಅಲ್ಲಿ ಬಂತು. ಸಾಲ್ವ್ ಮಾಡೋಣ. ಇಲ್ಲಿ ನಾವು ಇದು ಹೋಲ್ ಪಾಲಿನೋಮಿಯಲ್ ಕ್ವಾಡ್ರಾಟಿಕ್ ಇರೋದನ್ನ ಫಸ್ಟ್ ಈ ತರ, ಈ ಮೆಥಡ್ ಇಂದ ನಾವು ಈ ತರ ಸಿಂಪ್ಲಿಫೈ ಮಾಡ್ಕೋಬೇಕು. ದೆನ್ ಏನ್ ಮಾಡ್ಬೇಕು, ಈ ಪಾಲಿನೋಮಿಯಲ್ ಈಗ ನಾವು 0 ಮಾಡೋದಿಕ್ಕೆ ಈಸಿ ಆಗಿ ಗೊತ್ತಾಗತ್ತೆ. ಈ ಪಾಲಿನೋಮಿಯಲ್ ಯಾವ ಪಾಯಿಂಟ್ ಅಲ್ಲಿ 0 ಆಗತ್ತೆ ಅಂತ. ಅರ್ಥ ಆಯ್ತಾ? ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ 0 ಆಗತ್ತೆ, ಅದು
ಇದು ಎಂಟೈರ್ ಪಾಲಿನೋಮಿಯಲ್ ಯಾವ ಪಾಯಿಂಟ್ ಅಲ್ಲಿ 0 ಆಗತ್ತೆ? ಯಾವಾಗ x ಈಕ್ವಲ್ಸ್ ಟು 2 ಅಂಡ್ x ಈಕ್ವಲ್ಸ್ ಟು 3 ಇವೆರಡು ಪಾಯಿಂಟ್ ಅಲ್ಲಿ ಏನಾಗತ್ತೆ? ಆ ಎಂಟೈರ್ ಪಾಲಿನೋಮಿಯಲ್ ಏನಾಗಿರತ್ತೆ? 0 ಆಗತ್ತೆ. ಅಂದ್ರೆ ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0, ಹೋಲ್ ಟರ್ಮ್ 0. 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0, ಹೋಲ್ ಟರ್ಮ್ 0. ಅಂದ್ರೆ ಈ ಪಾಲಿನೋಮಿಯಲ್ ಏನಾಯ್ತು? 0. ಅಂದ್ರೆ ನಾವು ಈ ಪಾಯಿಂಟ್ಸ್ ಗೆ 2 ಅಂಡ್ 3 ಇವ್ ಎರಡು ಪಾಯಿಂಟ್ಸ್ ಏನಾಗಿ ಇದಾವೆ? ರಿಯಲ್ ನಂಬರ್ಸ್. ದಾಟ್ ರಿಯಲ್ ನಂಬರಿಗೆ ನಾವು ಕೆ ಅಂತ ತಗೊಂಡಿದ್ವಿ ಜನರಲ್. ಅಂದ್ರೆ ಅದು ಆ ಕೆ ಅನ್ನ ನಾವು ಏನ್ ಅನ್ಬೋದು? 0 ಆಫ್ ಅ ಪಾಲಿನೋಮಿಯಲ್. ಅಂದ್ರೆ ಇವು 2 ಮತ್ತೆ 3 ಎರಡು ಪಾಯಿಂಟ್ ಗೆ ನಾವ್ ಏನ್ ಅನ್ಬೋದು? 0 ಆಫ್ ಅ ಪಾಲಿನೋಮಿಯಲ್. ಅರ್ಥ ಆಯ್ತಾ ಹೇಗೆ ಹೆಲ್ಪ್ ಆಗ್ತದೆ ಅಂತ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡೋಣ? ಪಾಲಿನೋಮಿಯಲ್ ಕೆಲವೊಂದಿಷ್ಟು ಪಾಲಿನೋಮಿಯಲ್ ಹೇಳಿದ್ದೆ ನಾನು. ಯಾವುದು? ಲೀನಿಯರ್, ಕ್ವಾಡ್ರೆಟಿಕ್, ಕ್ಯೂಬಿಕ್ ಅಂತ ಹೇಳಿದ್ದೆ. ಇವ್ರದ್ದು ಫಸ್ಟ್ ಏನ್ ಮಾಡೋಣ? ಗ್ರಾಫ್ ನೋಡೋಣ. ಇಕ್ವೇಶನ್ ಹೇಗಿರತ್ತೆ ಅಂತ ನೋಡೋಣ. ಮತ್ತೆ ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಇವೆಲ್ಲಾನು ನೋಡೋಣ. ಅರ್ಥ ಆಯ್ತಾ? 0 ಆಫ್ ಪಾಲಿನೋಮಿಯಲ್ ಗ್ರಾಫಿಕಲ್ ವೇ ಒಳಗಡೆ ಸ್ಟಡಿ ಮಾಡೋಣ. ಏನು? ಲೀನಿಯರ್ ಪಾಲಿನೋಮಿಯಲ್. ಫಸ್ಟ್ ನೋಡೋಣ. ಲೀನಿಯರ್ ಪಾಲಿನೋಮಿಯಲ್. ನನ್ಗೆ ಹೇಳಿ, ಲೀನಿಯರ್ ಪಾಲಿನೋಮಿಯಲ್ದು ಎಕ್ಸ್ಪ್ರೆಷನ್ ಹೇಳಿ ನೋಡೋಣ. ಅಂದ್ರೆ ಇದು ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್. ಇನ್ ಜನರಲ್ ಒಳಗಡೆ ಪಾಲಿನೋಮಿಯಲ್ ಹೇಗೆ ತಗೋತಾರೆ? ಎ ಎಕ್ಸ್ ಪ್ಲಸ್ ಬಿ ಅಂತ ತಗೋತಾರೆ. ಇಲ್ಲಿ ಎ ನಾಟ್ ಈಕ್ವಲ್ಸ್ ಟು 0. ಇದು ಕಂಡೀಷನ್ ಫಿಕ್ಸ್ ಆಗಿರ್ಬೇಕು. ಎನ ನೀವು 0 ತಗೋಬಾರ್ದು. ಎ 0 ತಗೊಂಡ್ರೆ ಆ ವೇರಿಯೇಬಲ್ ಇರೋ ಟರ್ಮ್ ಏನಾಗತ್ತೆ? 0 ಆಗಿರತ್ತೆ. ಅದು 0 ಆಯ್ತಂದ್ರೆ ನಾವು ಅದನ್ನ ಪಾಲಿನೋಮಿಯಲ್, ಯಾವ ಪಾಲಿನೋಮಿಯಲ್ ಇದೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಅದು ವೇರಿಯೇಬಲ್ ಟರ್ಮ್ ಅಲ್ಲಿ ಇರ್ಲೇಬೇಕು. ಇದ್ರದ್ದು ಇಕ್ವೇಶನ್ ಹೇಳಿ. ಇಕ್ವೇಶನ್ ಏನಾಗತ್ತೆ? ಎ ಎಕ್ಸ್ ಪ್ಲಸ್ ಬಿ ದಟ್ ಈಕ್ವಲ್ಸ್ ಟು 0. ಇದು ಏನಾಯ್ತು? ಇಕ್ವೇಶನ್. ಅಂದ್ರೆ ಈ ಪಾಲಿನೋಮಿಯಲ್ ಗ್ರಾಫ್ ಅಲ್ಲಿ ಯಾವ ಲೈನಿಗೆ ಇಂಟರ್ಸೆಕ್ಟ್ ಆಗ್ತಿದೆ? ಇಲ್ಲಿ ವೇರಿಯೇಬಲ್ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಲೈನಿಗೆ ಇಂಟರ್ಸೆಕ್ಟ್ ಆಗ್ತಿದೆ. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಎಲ್ಲಿ? ಇಲ್ಲಿ ಏನಾಗ್ತಿದೆ? ಇಲ್ಲಿ ಗ್ರಾಫ್ ಹೇಗಿದೆ? ಸ್ಟ್ರೇಟ್ ಲೈನ್ ಗ್ರಾಫ್ ಬರ್ತೈತಿ. ಲೀನಿಯರ್ ಅಂದ್ರನೆ ಸ್ಟ್ರೇಟ್ ಲೈನ್ ಗ್ರಾಫ್ ಸಿಗತ್ತೆ. ಯಾವ ತರ ಅಂದ್ರೆ ಸ್ಟ್ರೇಟ್ ಲೈನ್ ಈ ತರ ಅನ್ಕೊಳ್ಳಿ. ಈ ತರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟಿಗೆ ನಾವು ಏನಂತ ತಗೋತೀವಿ? ಮೈನಸ್ ಬಿ ಬೈ ಎ 0 ಅಂತ ತಗೋತೀವಿ. ಯಾಕಂದ್ರೆ ನಾನು ಮೊನ್ನೆ ಕ್ಲಾಸ್ ಮೊನ್ನೆ ಟಾಪಿಕ್ ಅಲ್ಲಿ ಹೇಳಿದ್ದೆ. ನಾನು ಏನ್ ಹೇಳಿದ್ದೆ? ಲೀನಿಯರ್ ಪಾಲಿನೋಮಿಯಲ್ 0 ಆಫ್ ಅ ಲೀನಿಯರ್ ಪಾಲಿನೋಮಿಯಲ್ ಏನಾಗತ್ತೆ ಅಂತ ಹೇಳಿದ್ದೆ. ಈ ಪಾಯಿಂಟ್ ಅಂದ್ರೆ ಈ ತರ ಬರ್ದಿದ್ದೆ ನಾ ಅಲ್ಲಿ. 0 ಆಫ್ ಲೀನಿಯರ್ ಪಾಲಿನೋಮಿಯಲ್
ಮೈನಸ್ ಬಿ ಅಪಾನ್ ಎ ಅಂತ ತಗೊಂಡಿದ್ದೆ. ಅಂದ್ರೆ ಈ ಮೈನಸ್ ಬಿ ಅಪಾನ್ ಎ ಅನ್ನೋ ಪಾಯಿಂಟ್ ನೀವು ಅಲ್ಲಿ ಈ ಪಾಲಿನೋಮಿಯಲ್ ಅಲ್ಲಿ ಹಾಕಿದ್ರೆ ಎಂಟೈರ್ ಪಾಲಿನೋಮಿಯಲ್ ಏನಾಗ್ತೈತಿ, ದಟ್ ಬಿಕಮ್ಸ್ 0. ಹೇಗೆ? ಮೈನಸ್ ಬಿ ಅಪಾನ್ ಎ ಪಾಯಿಂಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ ಇಲ್ಲಿ, ಇದು ಎಕ್ಸ್, ಇದು ವೈ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಎಕ್ಸ್ ಏನಿದೆ ಇಲ್ಲಿ, ಎಕ್ಸ್ ಕೋಆರ್ಡಿನೇಟ್ ನಾವಿಲ್ಲಿ ಹಾಕ್ಬೇಕು. ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಾಗಿದೆ, ಇಲ್ಲಿ ಏನಾಗಿದೆ, ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಟಚ್ ಆಗಿರೋ ಪಾಯಿಂಟ್, ಇಂಟರ್ಸೆಕ್ಟ್ ಆಗಿದೆ. ಗ್ರಾಫ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅದು ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರತ್ತೆ. ಅಂದ್ರೆ ಲೀನಿಯರ್ ಪಾಲಿನೋಮಿಯಲ್ ಯಾವಾಗ್ಲೂ ಗ್ರಾಫ್ ಒಳಗಡೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತೈತಿ. ಆ ಪಾಯಿಂಟ್ ಏನು, ಮೈನಸ್ ಬಿ ಅಪಾನ್ ಎ ಅಂತ ಇನ್ ಜನರಲ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಇದು ನಾವು ಝೀರೋ ಆಫ್ ಪಾಲಿನೋಮಿಯಲ್ ಅಂತ ಸ್ಟಡಿ ಮಾಡಿದೀವಿ. ಏನು, ಮೈನಸ್ ಬಿ ಬೈ ಎ ಏನಾಗಿರತ್ತೆ, ಝೀರೋ ಆಫ್ ಪಾಲಿನೋಮಿಯಲ್. ಅಂದ್ರೆ ಮೈನಸ್ ಬಿ ಅಪಾನ್ ಎ ಈ ವ್ಯಾಲ್ಯೂ ಈ ಕೋಆರ್ಡಿನೇಟ್, ಅಂದ್ರೆ ಇದು ಎಕ್ಸ್ ಕೋಆರ್ಡಿನೇಟ್, ಸಾರಿ ಎಕ್ಸ್ ಕೋಆರ್ಡಿನೇಟ್ ಇದೆ, ಹೌದು. ಎಕ್ಸ್ ಕೋಆರ್ಡಿನೇಟ್ ನೀವು ಎಕ್ಸ್ ವ್ಯಾಲ್ಯೂ ಎಕ್ಸ್ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಎಂಟೈರ್ ಪಾಲಿನೋಮಿಯಲ್ ಬಿಕಮ್ಸ್ 0. ಈ ಪಾಯಿಂಟ್ ಇಲ್ಲಿ ಹಾಕಿ ಮೈನಸ್ ಬಿ ಅಪಾನ್ ಎ ಪ್ಲಸ್ ಬಿ ಸಾಲ್ವ್ ಮಾಡಿ ನೋಡೋಣ. ನ್ಯೂಮರೇಟರ್ ಅಲ್ಲಿರೋ ಎ ಮತ್ತೆ ಡಿನಾಮಿನೇಟರ್ ಅಲ್ಲಿರೋದನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಅಂದ್ರೆ ಡಿವೈಡ್ ಅಲ್ಲಿದೆ 1/1, 2/2 ಇದ್ರೆ ಏನಾಗ್ತೈತಿ, ಕ್ವೆಶ್ಚನ್ ಯಾವಾಗ್ಲೂ 1 ಬರ್ತೈತಿ. ಅಂದ್ರೆ ಇವೆರಡು ಕ್ಯಾನ್ಸಲ್ ಆಯ್ತು, ಹೌದು. ಇಲ್ಲಿ ಉಳಿತೇನು, ಮೈನಸ್ ಬಿ ಪ್ಲಸ್ ಬಿ. ಅಂದ್ರೆ ಸೇಮ್ -1 +1 ಇದ್ರೆ ನಾವು ಡೈರೆಕ್ಟ್ಲಿ 0 ಅಂತ ಬರಿಬಹುದು ತಾನೆ. ಹಾಗೆ ಮೈನಸ್ ಬಿ ಪ್ಲಸ್ ಬಿ ನ ನಾವು 0 ಅಂತ ತಗೋತೀವಿ. ಹಾಗಾದ್ರೆ ಹೇಳಿ, ಇಲ್ಲಿ ಎಂಟೈರ್ ಪಾಲಿನೋಮಿಯಲ್ ಏನಾಯ್ತು, 0. ಅಂದ್ರೆ ನಾವು ಈ ಲೀನಿಯರ್ ಪಾಲಿನೋಮಿಯಲ್ ನ ಝೀರೋ ಆಫ್ ಪಾಲಿನೋಮಿಯಲ್ ಅಂತ ಅನ್ಬೇಕಾದ್ರೆ ಅಲ್ಲಿ ಮೈನಸ್ ಬಿ ಅಪಾನ್ ಎ ನ ನೀವು ಈ ಪಾಲಿನೋಮಿಯಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಂಟೈರ್ ಪಾಲಿನೋಮಿಯಲ್ 0 ಆಗ್ತೈತಿ. ಮತ್ತೆ ನಿಮ್ಗ ಗ್ರಾಫ್ ಹೇಗೆ ಸಿಗತ್ತೆ, ಸ್ಟ್ರೇಟ್ ಲೈನ್. ಅಲ್ಲಿ ಆ ಗ್ರಾಫ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ 0 ಆಗಿರತ್ತೆ, ಸಾರಿ ಎಕ್ಸ್ ಕೋಆರ್ಡಿನೇಟ್ ಮೈನಸ್ ಬಿ ಅಪಾನ್ ಎ ಆಗಿರತ್ತೆ, ವೈ ಕೋಆರ್ಡಿನೇಟ್ ಏನಾಗಿರತ್ತೆ, 0. ಅರ್ಥ ಆಯ್ತಾ? ಗ್ರಾಫ್ ಹೇಗೆ ಸಿಗತ್ತೆ, ಸ್ಟ್ರೇಟ್ ಲೈನ್. ಹೀಗೆ ಆದ್ರೂ ಸಿಗ್ಬಹುದು, ಇಲ್ಲ ಈ ತರಾನು ಸಿಗ್ಬಹುದು. ಬೇಡ ಅಂದ್ರೆ ಹೀಗೇನು ತಗೋಬಹುದು ನೀವು. ಈ ತರ ಸ್ಟ್ರೇಟ್ ಈ ಪಾಯಿಂಟ್ ಇಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಅದು ಎಕ್ಸ್ ಆಕ್ಸಿಸ್ ಮೇಲೆನೆ ಇಂಟರ್ಸೆಕ್ಟ್ ಆಗಿರ್ಬೇಕು. ಅಂದ್ರೆ ವೈ ಆಕ್ಸಿಸ್ ಪಾಯಿಂಟ್ ಏನಾಗಿರ್ಬೇಕು, 0 ಆಗಿರ್ಬೇಕು. ದಟ್ ಇಂಟರ್ಸೆಕ್ಟ್ಸ್ ಓನ್ಲಿ ಆನ್ ಎಕ್ಸ್ ಆಕ್ಸಿಸ್. ಅರ್ಥ ಆಯ್ತಾ? ಓಕೆ. ಯಾವ ತರ ಬೇಕಾದ್ರೂ ನೀವು ಗ್ರಾಫ್ ಅನ್ನ ಡ್ರಾ ಮಾಡ್ಬೋದು. ಹೀಗೆ ಕ್ರಾಸ್ನು ಹಾಕ್ಬೋದು, ಸ್ಟ್ರೇಟ್ನು ಹಾಕ್ಬೋದು. ಹಿಂಗ್ ಸ್ಟ್ರೇಟ್ನು ಅಂದ್ರೆ ವೈ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿನೂ ನೀವು ಗ್ರಾಫ್ ಡ್ರಾ ಮಾಡ್ಬೋದು, ಇಲ್ಲ ಸ್ವಲ್ಪ ಕ್ರಾಸ್ ಆಗಿನೂ ಡ್ರಾ ಮಾಡ್ಬೋದು. ಆದ್ರೆ ಗ್ರಾಫ್ ಯಾವಾಗ್ಲೂ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಏನಾಗಿರ್ಬೇಕು, ಒಂದೇ ಪಾಯಿಂಟ್ ಅಲ್ಲಿ ಟಚ್ ಆಗಿರ್ಬೇಕು. ಅದು ಯಾವ ಆಕ್ಸಿಸ್ ಮೇಲೆ, ಎಕ್ಸ್ ಆಕ್ಸಿಸ್ ಮೇಲೆ. ಅಂದ್ರೆ ಅಲ್ಲಿ ಇನ್ನೊಂದು ಎಕ್ಸಾಕ್ಟ್ಲಿ 1 ಪಾಯಿಂಟ್ ಏನಾಗಿರತ್ತೆ, 0. ಅಂದ್ರೆ ಒಂದು ಕೋಆರ್ಡಿನೇಟ್ ಅಲ್ಲಿ ಏನಾಗಿರತ್ತೆ, 0. ಯಾವ ಕೋಆರ್ಡಿನೇಟ್ 0 ಆಗಿರತ್ತೆ, ವೈ ಕೋಆರ್ಡಿನೇಟ್. ಹಾಗಾದ್ರೆ ನನ್ಗೆ ಹೇಳಿ, ಇಲ್ಲಿ ಇದು ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡ್ರ? ಓಕೆ. ಹಾಗಾದ್ರೆ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಈ ಇಕ್ವೇಶನ್ ಎಕ್ಸ್ ಕೋಆರ್ಡಿನೇಟ್ ಏನಾಗಿರತ್ತೆ, ಮೈನಸ್ ಬಿ ಬೈ ಎ. ಎಕ್ಸ್ ಅಂದ್ರೆ ಮೈನಸ್ ಬಿ ಬೈ ಎ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗ್ತೈತಿ. ಮೈನಸ್ ಬಿ ಬೈ ಎ
ಎಕ್ಸ್ ಏನಾಯ್ತು ಮೈನಸ್ ಬಿ ಬೈ ಎ. ಹಾಗಾದ್ರೆ ಇನ್ನ ಒಂದು y ಏನಾಗಿದೆ ಇಲ್ಲಿ 0. ಅರ್ಥ ಆಯ್ತಾ? y 0 ಯಾಕಂದ್ರೆ y ದಟ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್. ಪಾಲಿನಾಮಿಯಲ್ 0 ಆಗಿದೆ ಯಾವ ಪಾಯಿಂಟ್ ಅಲ್ಲಿ? ಈ ಪಾಯಿಂಟ್ ಅಲ್ಲಿ. ಅದಕ್ಕಾಗಿ y ಕೋಆರ್ಡಿನೇಟ್ ಏನ್ ಮಾಡಿವಿ 0 ಅಂತ ತಗೊಂಡಿವಿ. ಅರ್ಥ ಆಯ್ತಾ? ಓಕೆ, ಆ ತರಾನು ಹೇಳ್ಬೋದು, ಇಲ್ಲಾದ್ರೆ ಅದು ಎಕ್ಸ್ ಆಕ್ಸೆಸ್ ಮೇಲೆ ಅಷ್ಟೇ ಇಂಟರ್ಸೆಕ್ಟ್ ಆಗಿದೆ, ಅಲ್ಲಿ ಅಷ್ಟೇ ಮೀಟ್ ಆಗಿದೆ ಆ ಲೈನ್. ಅದಕ್ಕಾಗಿ ನಾವು y ಕೋಆರ್ಡಿನೇಟ್ 0 ಅಂತ ತಗೊಂಡಿದ್ವಿ. ಇದು ಕಾರ್ಟೇಶಿಯನ್ ಪ್ಲೇನ್ ಹೇಳಿದ್ದೇನೆ. ಆ ಪ್ಲೇನ್ ಹೆಲ್ಪ್ ಇಂದ ನಾವು ಈ ತರ ಗ್ರಾಫ್ಸ್ ನ ಡ್ರಾ ಮಾಡ್ತೀವಿ. ಇದು ಲೀನಿಯರ್ ಪಾಲಿನಾಮಿಯಲ್. ಇನ್ ನೆಕ್ಸ್ಟ್ ಯಾವುದು? ಕ್ವಾಡ್ರೇಟಿಕ್. ಕ್ವಾಡ್ರೇಟಿಕ್ ಆದ್ಮೇಲೆ ಕ್ಯೂಬಿಕ್. ಫಸ್ಟ್ ಕ್ವಾಡ್ರೇಟಿಕ್ ನೋಡೋಣ, ಆಮೇಲೆ ಕ್ಯೂಬಿಕ್. ನೋಟ್ ಮಾಡ್ಕೊಳ್ಳಿ. ಇದು ಇನ್ನೊಂದೇನು? ಕ್ವಾಡ್ರೇಟಿಕ್ ಪಾಲಿನಾಮಿಯಲ್. ಹೇಳಿ ನೋಡೋಣ ಕ್ವಾಡ್ರೇಟಿಕ್ ಪಾಲಿನಾಮಿಯಲ್. ನಿಮ್ಗೆ ಗೊತ್ತಿದೆ ಪಾಲಿನಾಮಿಯಲ್ ಹೇಗಿರತ್ತೆ? ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ಅ ಕ್ವಾಡ್ರೇಟಿಕ್ ಪಾಲಿನಾಮಿಯಲ್. ಇನ್ ದಿಸ್ polynomial a not equals to 0. This is the condition. a not equals to 0. ನೆಕ್ಸ್ಟ್ ಏನು? ಇಕ್ವೇಶನ್ ಹೇಳಿ ಇದ್ರದ್ದು. ಇಕ್ವೇಶನ್ ಏನಾಗತ್ತೆ? a x square plus b x plus c. This is equals to 0. ಇಲ್ಲಿ ಕಂಡೀಷನ್ ಏನು? a ನಾಟ್ ಈಕ್ವಲ್ಸ್ ಟು 0. ಸೇಮ್ ಇಲ್ಲಿ ಆದ್ರೂ ಬರೀರಿ, ಇಲ್ಲಿ ಕಂಡೀಷನ್ ಆಲ್ರೆಡಿ ಬರ್ದಿರಲ್ಲ ಮತ್ತೆ ಯಾಕೆ? ಓಕೆ, ದಿಸ್ ಈಸ್ ವಾಟ್? ಇದೇನಾಯ್ತು? ಕ್ವಾಡ್ರೇಟಿಕ್ ಇಕ್ವೇಶನ್, ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ ಇಕ್ವೇಶನ್ ಆಯ್ತು. ಇದು ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ ಇಕ್ವೇಶನ್ ಆಯ್ತು. ಹಾಗಾದ್ರೆ ಇದ್ರದ್ದು ಗ್ರಾಫ್ಸ್ ನ ನೋಡೋಣ. ಗ್ರಾಫ್ ಯಾವ್ಯಾವ ತರ ಬರುತ್ತೆ ಅಂದ್ರೆ, ಒಂದು ಏನ್ ಹೇಳಿದ್ದಾರೆ? ಗ್ರಾಫ್ ಈ ಎಲ್ಲೇ ನಿಮ್ಗೆ ಸ್ಕ್ವೇರ್ ಅಂದ್ರೆ ಅನ್ಕೊಳ್ಳಿ, ಇದು ನಾವು ಏನ್ ಮಾಡೋಣ? y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದ್ರೆ ಈ ತರ ತಗೊಳ್ಳೋಣ. ಇಕ್ವೇಶನ್ ನಾವ್ ಯಾವಾಗ್ಲೂ y ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಇಕ್ವೇಶನ್ ಬರೆಯುವಾಗ ಒಂದ್ ಸೈಡ್ y ಅಂತ ತಗೋತೀವಿ, ಪಿ ಆಫ್ ಎಕ್ಸ್ ಅಂತಾನು ತಗೋಬಹುದು, y ಅಂತಾನು ತಗೋಬಹುದು. ಲೀನಿಯರ್ ಅಲ್ಲಿನೂ ಈ ತರ ಬರ್ಕೊಳ್ಳಿ, ಲೀನಿಯರಿಗೆ ಬರ್ಕೊಳ್ಳಿ. ಏನು? y ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಳ್ಳಿ. ಇದು ಇಕ್ವೇಶನ್. ನಾನು ಇಲ್ಲಿ ಈಕ್ವಲ್ಸ್ ಟು 0 ಅಂತ ತಗೊಂಡಿದ್ದೆ. ನೀವೇನ್ ಮಾಡಿ, ಆ 0 ಬದ್ಲಿ ಏನ್ ಮಾಡಿ ಅಲ್ಲಿ y ಅಂತ ಬರ್ಕೊಳ್ಳಿ. 0 ಬೇಡ, 0 ತಗೊಂಡ್ರೆ ಏನಾಗತ್ತೆ? ಅದು 0 ಆಫ್ ಪಾಲಿನಾಮಿಯಲ್ ಅಂತ ಆಗತ್ತೆ. ನಾವೇನ್ ಮಾಡೋಣ? ಜಸ್ಟ್ ಇಕ್ವೇಶನ್ ತಗೊಳ್ಳೋಣ. y ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಳ್ಳಿ. ಅದು ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು 0 ಅಂತ ಇರೋದು, ಅಲ್ಲಿ 0 ಬದ್ಲಿ ಏನ್ ಮಾಡಿ y ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ? ಕ್ವಾಡ್ರೇಟಿಕ್ ಅಲ್ಲಿ ಇಕ್ವೇಶನ್ y ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಏನು? ಇಕ್ವೇಶನ್ ಏನಾಗತ್ತೆ ಇಲ್ಲಿ? y ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಏನಾಗಿರ್ಬಾರ್ದು? a ನಾಟ್ ಈಕ್ವಲ್ಸ್ ಟು 0. ದಿಸ್ ಈಸ್ ಅ ಇಕ್ವೇಶನ್. ಅಲ್ಲಿ ಲೀನಿಯರ್ ಅಲ್ಲಿ y ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಆಗ್ತೈತಿ. ಇಲ್ಲಿ ಏನು? y ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಎ ನಾಟ್ ಈಕ್ವಲ್ಸ್ ಟು 0. ಎ 0 ಆದ್ರೆ ಇಲ್ಲಿ ಹೈಯೆಸ್ಟ್ ಪವರ್ 2 ಬರುತ್ತೆ. ಹೈಯೆಸ್ಟ್ ಪವರ್ 2 ಇರೋ ವೇರಿಯಬಲ್ ಏನ್ ಟರ್ಮ್ ಆಗಿರತ್ತೆ? 0 ಆಗ್ಬಿಡತ್ತೆ. ಎ 0 ತಗೊಂಡ್ರೆ ಇದು 0 ಆಯ್ತಂದ್ರೆ ಇಲ್ಲಿ ಕ್ವಾಡ್ರೇಟಿಕ್ ಅಂತ ಅನ್ನೋದಿಕ್ಕೆ ಬರಲ್ಲ. ಒಳ್ಳೆ ಏನಾಗ್ತೈತಿ? ಅದು ಲೀನಿಯರ್ ಅಂತ ಆಗ್ತೈತಿ. ಅರ್ಥ ಆಯ್ತಾ? ಓಕೆ, ಇದು ಈ ತರ ಗ್ರಾಫ್, ಸಾರಿ ಇದು ಇಕ್ವೇಶನ್ ಆಯ್ತು. ಇನ್ನ
ಇದರದ್ದು ಗ್ರಾಫ್ ಹೇಗೆ ಬರುತ್ತೆ ಅಂದ್ರೆ ಈ ಗ್ರಾಫ್ ನಿಮ್ಗೆ ಪ್ಯಾರಾಬೋಲಾ ಶೇಪ್ ಅಲ್ಲಿ ಬರುತ್ತೆ. ಏನು ಪ್ಯಾರಾಬೋಲಾ ಶೇಪ್ ಅಲ್ಲಿ ಗ್ರಾಫ್ ಸಿಗತ್ತೆ. ಒಂದು ಅಪ್ವರ್ಡ್ ಆದ್ರೂ ಈ ತರ ಇಲ್ಲ ಈ ತರ, ಇವ್ ಎರಡು ಟೈಪ್ ಗ್ರಾಫ್ ಸಿಗತ್ತೆ ನಿಮ್ಗೆ, ಹೀಗೆ ಮತ್ತೆ ಹೀಗೆ. ಇದ್ ನೋಟ್ ಮಾಡ್ಕೊಳ್ಳಿ. ಗ್ರಾಫ್ ಡ್ರಾ ಮಾಡ್ತೀನಿ, ಫಸ್ಟ್ ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ. ಇಲ್ಲಿ ಕ್ವಾಡ್ರೆಟಿಕ್ ಅಲ್ಲಿ ಗ್ರಾಫ್ಸ್ ಹೇಗೆ ಬರುತ್ತೆ ಅಂದ್ರೆ ಎಕ್ಸ್ ವೈ, ಸಾರಿ ಇದು ಎಕ್ಸ್ ಡ್ಯಾಶ್, ದಿಸ್ ಇಸ್ ವೈ, ದಿಸ್ ಇಸ್ ವೈ ಡ್ಯಾಶ್. ಇಲ್ಲಿ ಒರಿಜಿನ್. ಗ್ರಾಫ್ಸ್ ಹೇಗಾದ್ರೂ ಬರ್ಬೋದು. ಒಂದು ಗ್ರಾಫ್ ಹೀಗೆ ಆದ್ರೂ ಬರ್ಬೋದು, ಇನ್ನ ಒಂದು ಗ್ರಾಫ್ ಇಲ್ಲಿಂದಾನು ಹೋಗ್ಬೋದು, ಇನ್ನ ಒಂದು ಗ್ರಾಫ್ ಹೀಗೇನು ಬರ್ಬೋದು. ಇದೆಲ್ಲ ಏನು, ಈ ತರ ಗ್ರಾಫ್ ಬಂದ್ರೆ ಏನಾಗ್ತೈತಿ, ಈ ತರ ನಾವು ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಇದು ಯಾವ ಪಾಯಿಂಟ್ ಅಲ್ಲಿ ಆಗಿದೆ ಟಚ್ ಇದಂತೂ ಗೊತ್ತಿಲ್ಲ. ಇನ್ ಜನರಲ್ ತಗೊಳ್ಳೋನು ಎ ಪಾಯಿಂಟ್ ಬಿ ಪಾಯಿಂಟ್ ಏನಾದ್ರೂ ಪಾಯಿಂಟ್ಸ್ ನ ತಗೊಳ್ಳೋನು. ಈ ತರ ಎಲ್ಲ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಬರ್ಬೇಕು. ಆದ್ರೆ ಇಲ್ಲಿ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ನಾವು ಎಕ್ಸ್ ಆಕ್ಸಿಸ್ ಗೆ ಇಂಟರ್ಸೆಕ್ಟ್ ಆಗಿರೋದು ನೋಡೋಣ. ಇಲ್ಲಿ ಎಕ್ಸ್ ಆಕ್ಸಿಸ್ ಗೆ ಇಂಟರ್ಸೆಕ್ಟ್ ಆಗಿರ್ಬೇಕು ಅಂದ್ರೆ ಇದನ್ನ ಯಾವ ತರ ಡ್ರಾ ಮಾಡೋಣ, ಹೀಗೆ ತಗೋಬಹುದು, ಹೀಗೇನು ತಗೋಬಹುದು. ಇಲ್ಲಿ ಏನಾಗಿದೆ, ಒಟ್ ಎಕ್ಸ್ ಆಕ್ಸಿಸ್ ಗೆ ಏನಾಗಿರ್ಬೇಕು, ಇಂಟರ್ಸೆಕ್ಟ್ ಆಗಿರ್ಬೇಕು. ಎರಡು ಪಾಯಿಂಟ್ಸ್ ತಗೊಳ್ಳಿ, ಅವೆರಡು ಪಾಯಿಂಟ್ಸ್ ಏನಾಗಿರ್ಬೇಕು, ಎಕ್ಸ್ ಆಕ್ಸಿಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರ್ಬೇಕು. ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ಎ ಡ್ಯಾಶ್, ದಿಸ್ ಇಸ್ ಎ, ಸಾರಿ ಈ ಕಡೆ ಪಾಸಿಟಿವ್ ಎ ತಗೊಳ್ಳಿ, ಇನ್ನೊಂದು ಎ ಡ್ಯಾಶ್. ಇಲ್ಲಿ ಅಂತೂ ಸೆಂಟರ್ ಆಗೈತಿ. ಈ ತರ ಬಹಳಷ್ಟು ಗ್ರಾಫ್ಸ್ ನಾವು ತೆಗಿಬಹುದು. ಆದ್ರೆ ನಮಗೆ ಇಲ್ಲಿ ಪ್ರಾಬ್ಲಮ್ಸ್, ಈ ಗ್ರಾಫ್ದು ಇಕ್ವೇಶನ್ ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ ಆಗ್ತೈತಿ. ನಾವು ಒರಿಜಿನ್ ಅಲ್ಲಿ ಸ್ಟ್ಯಾಂಡರ್ಡ್ ಗ್ರಾಫ್ ನ ತಗೊಳ್ಳೋಣ. ಅಂದ್ರೆ ಒರಿಜಿನ್ ಇಂದ ಹಾಯ್ದು ಹೋಗಿರೋ ಗ್ರಾಫ್ಸ್ ತಗೊಂಡ್ರೆ ನಾವು ಅವತರದ್ದು ಇಕ್ವೇಶನ್ಸ್ ನ ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಇಕ್ವೇಶನ್ ಸಾಲ್ವ್ ಮಾಡಿ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಈ ತರ ಕೊಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ.